ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಬಟ್ ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ಳೋದು ಈಸಿ, ಅದು ಹೇಗೆ ಮಾಡೋದು ಅನ್ನೋದು ಬಹಳಷ್ಟು ಕಷ್ಟ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಬಹಳ ಮಂದಿ ಇವತ್ತು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಆದರೆ ಎಷ್ಟೋ ಜನ ತಾವು ಸಕ್ಸಸ್ ಆಗಿದ್ದು ಹೇಗೆ ಅನ್ನುವಂಥ ಸೀಕ್ರೆಟನ್ನು ಬಿಟ್ಕೊಡೋದಿಲ್ಲ. ಬಟ್ ಇಲ್ಲಿ ಕೆಲವರು ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಜೊತೆಗಿರೋರು ಕೂಡ ಬೆಳಿಬೇಕು ಅಂತ ಆಸೆಯನ್ನು ಇಟ್ಕೊಂಡವರು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ತಾವು ನಡೆದು ಬಂದ ಹಾದಿ ಬಗ್ಗೆ ಹೇಳ್ತಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ್ರೂ ನಾವು ಸ್ವಾತಂತ್ರ್ಯವಾಗಿ ಒಂದು ರೀತಿಯಾದ ಆದಾಯವನ್ನು ಗಳಿಸಬೇಕು ಅಥವಾ ಸದೃಢರಾಗಬೇಕು ಅಂದರೆ ಕಷ್ಟ ಆಗತ್ತೆ. ಬಟ್ ಇಲ್ಲಿ ಯಾವ ರೀತಿಯಾಗಿ ನಾವು ಸಕ್ಸಸ್ ಕಾಣಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳಲಾಗತ್ತೆ. ಎಂದಿನಂತೆ ನಮ್ಮ ಜೊತೆಗೆ ಈ ಪ್ರತಿ ವಾರ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಇರ್ತಾರೆ, ತಮ್ಮ ಸಾಧನೆಯ ಹಾದಿ ಬಗ್ಗೆ ತಿಳಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ನನ್ನ ಜೊತೆಗೆ ಮಾರುತಿ ಅವರಿದ್ದಾರೆ. ಮೊದಲು ಅವರನ್ನು ವೆಲ್ಕಮ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿದ್ರೆ. ಒಂದು ಸಾಧನೆ ಮಾಡಬೇಕು ಅಥವಾ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಈಸಿ ಅಂತ ಹೇಳ್ಬೋದು, ಬಟ್ ಅದು ಕಷ್ಟ ಒಂದು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ. ಮೊದಲಿಗೆ ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದೀರಾ, ಅನುಭವಿ ಆಗಿದ್ದೀರಾ. ಅದ್ರ ಬಗ್ಗೆ ಒಂದು ವಿಟಿ ಇದೆ ಸರ್, ಅದು ನೋಡ್ಕೊ ಬಂದ್ಬಿಡೋಣ. ಮಾರುತಿ ಮರಡಿ ಮೌರ್ಯ ಯಶಸ್ವಿ ನಾರಿ ಸುವರ್ಣ ತಳಿ ಸಾಕಾಣಿಕೆದಾರ. ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಕಲ್ಲೋಡಿ ಅನ್ನೋ ಗ್ರಾಮದಲ್ಲಿ. ಓದಿನ ನಂತರ ಉದ್ಯೋಗ ಅರಸಿಕೊಂಡು ಬೆಂಗಳೂರಿಗೆ ಬಂದ ಮಾರುತಿ ಮರಡಿಗೆ ಹೆಚ್ಚು ಕಾಲ ಬೆಂಗಳೂರಿನಲ್ಲಿ ಉಳಿಯಲಾಗಲಿಲ್ಲ. ಅನ್ಯರ ಕೈ ಕೆಳಗೆ ಕೆಲಸ ಮಾಡಲು ಮನಸ್ಸಾಗದೆ ಹುಟ್ಟೂರಿಗೆ ಮರಳಿ ತನ್ನದೇ ಭೂಮಿಯಲ್ಲಿ ಕೃಷಿ ಮಾಡಿ ಬದುಕ್ತೇನೆ ಅನ್ನೋ ಸಂಕಲ್ಪ ತೊಟ್ಟರು. ಹೌದು, ಹೇಳಿ ಕೇಳಿ ಅದು ಘಟಪ್ರಭಾ ನದಿ ದಂಡೆ ಪ್ರದೇಶ, ಹೇರಳ ನೀರಾವರಿ ಇರುವ ಪ್ರದೇಶ. ಇಂಥ ಜಾಗ ಕೈಬೀಸಿ ಕರೆಯದೇ ಇರದು. ಹುಟ್ಟೂರಿಗೆ ವಾಪಸ್ಸಾದ ಮಾರುತಿ ಮರಡಿ ಮೊದಲು ಸಾಂಪ್ರದಾಯಿಕ ಕೃಷಿ ಆರಂಭ ಮಾಡಿದ್ರು. ತದನಂತರ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಆರಂಭ ಮಾಡಿದ್ರು. ಕುರಿ ಸಾಕಾಣಿಕೆಗೆ ಅವರು ಆರಿಸಿಕೊಂಡ ತಳಿಯೇ ನಿಂಬಾಳ್ಕರ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ನಾರಿ ಸುವರ್ಣವನ್ನ. ನಾರಿ ಸುವರ್ಣ ಇವರ ಜಮೀನಿಗೆ ಬಂದಿದ್ದು. ಅಲ್ಲಿಂದ ಯಶೋಗಾಥೆ ಶುರುವಾಗಿದೆ. ಬರೋಬ್ಬರಿ 200 ಕಡೆಯಲ್ಲಿ ಇವರ ಬಳಿ ಮಾರ್ಗದರ್ಶನ ಪಡೆದು ಬೇರೆ ಬೇರೆ ಶೆಡ್ ನಿರ್ಮಾಣವಾಗಿ ಅಲ್ಲೆಲ್ಲ ನಾರಿ ಸುವರ್ಣ ಬಂದವು. ಕರ್ನಾಟಕದಲ್ಲಿ ನಾರಿ ಸುವರ್ಣ ತಳಿಯ ದೊಡ್ಡ ಸಂಚಾರವೇ ನಡೆದು ಹೋಯಿತು. ಆ ಮಟ್ಟಿನ ಯಶೋಗಾಥೆ ಬರೆದ ಮಾರುತಿ ಮರಡಿ ಇಂದು ಫ್ರೀಡಮ್ ಆಪ್ ನಲ್ಲಿ ನಾರಿ ಸುವರ್ಣ ಕುರಿ ತಳಿಯ ಮಹತ್ವದ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಎಸ್, ವಿಟಿ ನೋಡಿದ್ವಿ, ತುಂಬಾ ಖುಷಿ ಆಯಿತು. ಈಗ ಎಲ್ರೂ ನಾವು ಯಾರನ್ನು ಕೇಳಿದ್ರು ನಾನು ಕುರಿ ಸಾಕಬೇಕು, ಮೇಕೆ ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದರಲ್ಲಿ ತುಂಬ ಕಷ್ಟ ಇದೆಯಂತೆ, ಆಗಲ್ವಂತೆ, ಲಾಸ್ ಆಗಿಬಿಡುತ್ತಂತೆ, ಲಾಭ ಬಂದರೆ ತುಂಬ ಲಾಭ ಬರುತ್ತಂತೆ, ಈ ಥರದೊಂದು ಥಾಟ್ ಇದೆ ಸರ್. ನಿಮ್ಮ ಜರ್ನಿ ಶುರು ಆಗಿದ್ದು ಹೇಗೆ ಅಂತ? ಮೇಡಮ್, ನಮ್ಮದು 2016ರಲ್ಲಿ ನಾನು ಕೂಡ ಒಂದು ಪದವೀಧರನಾಗಿ ಬೆಂಗಳೂರಲ್ಲಿ 2-3 ವರ್ಷ ಕೆಲಸ ಮಾಡಿ ಕಡೆಗೆ ಈ ಬೆಂಗಳೂರು ಟ್ರಾಫಿಕ್ ಆಗಿರ್ಬೋದು, ಏನೋ ಒಂದು ಕಡೆ ಕನಸು, ಏನಾರು ಒಂದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಕುಲಕಸುಬು ಕುರಿ ಸಾಗಾಣಿಕೆ. ಹೀಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡಾಗ 2016ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ಒಂದು 100+4 ಅಂತೇಳಿ ಒಂದು ಕುರಿ, ನಾನೊಬ್ಬ ಕುರಿ ಸೊಸೈಟಿಯ ಡೈರೆಕ್ಟರ್ ಆಗಿದ್ದಾಗ, ಸೊ ಅಲ್ಲಿ ಒಂದು 104 ಕುರಿದು ಒಂದು ಸಬ್ಸಿಡಿ ಸ್ಕೀಮ್ ಅಂತ ಬಂದು, ಸೊ ಅದನ್ನು ತಗೊಂಡು ಅದಕ್ಕೆ ಮೂಲ ಕಾರಣ ಅವ್ರು ಅನ್ಬೋದು. ಅವ್ರು ಕೊಟ್ಟಂಥ ಒಂದು ಆ ಸಬ್ಸಿಡಿ ಮುಖಾಂತರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಪ್ರಾರಂಭದಲ್ಲಿ ಶಿರೋಯಿ ಮತ್ತು ಸೌಜತ್ ಅಂತೇಳಿ ಒಂದು 2 ಮೇಕೆಗ ರಾಜಸ್ಥಾನ ಮೂಲದ ಮೇಕೆಗಳನ್ನು ತಂದೆ. ಡಿಸೆಂಬರ್ 2018 ಡಿಸೆಂಬರ್ 14ಕ್ಕೆ ನಾನು 11 ಕುರಿ ಮತ್ತು ಒಂದು ಟಗರು ತಂದೆ. ನಾರಿ ಸುವರ್ಣ ತಂದ ಮೇಲೆ ಒಂದು 6 ಅಥವಾ 7 ಮಂತ್ಗೆ 10 ಕುರಿಯಿಂದ 22 ಮರಿ ಬಂತು. ಸೊ ಅದರಲ್ಲಿ ಒಂದು 2-3 ಏನೋ ಎಕ್ಸ್ಪೈರ್ ಆಗಿ 19 ಮರಿ ಉಳಿದು, ಅದಾದ ನಂತರ ಎರಡನೇ ಒಂದು ಪ್ರೆಗ್ನೆನ್ಸಿ ಹಂತಕ್ಕೆ ಬಂದಾಗ 10 ಕುರಿ 27 ಮರಿಗಳು ಸಿಕ್ವು. ಸೊ ಅದಾದ ನಂತರ ಇವತ್ತು ತಾಯಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಜರ್ನಿ ಸೇರಿ ನಾರಿ ಸುವರ್ಣ ನನ್ನ ಹತ್ರ 300ವರೆಗೂ ಹೋಗಿ ಬಂದಿದ್ದೇನೆ. ಅಂದರೆ 300 ಕುರಿ ಸಾಗಾಣಿಕೆ ಮಾಡಿ ಈಗ ನನ್ನ ಹತ್ರ 150 ಕುರಿ ಇದಾವೆ. ಈಗ ವಿಶೇಷ ತಳಿಗಳನ್ನು ಸಾಕಾಣಿಕೆ ಮಾಡುವಾಗ ಒಂದು ಭಯ ಇರುತ್ತೆ, ಅಯ್ಯೋ ಇದು ಈ ವೆದರಿಗೆ ಅಡ್ಜಸ್ಟ್ ಆಗುತ್ತಾ ಅಂತ, ಒಂದು ಅದು ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಆಹಾರ ಪದ್ಧತಿ ಹೆಂಗೋ ಏನೋ ಗೊತ್ತಿಲ್ಲ ಅಂತ. ಸೊ ನಿಮ್ಗೆ ಆ ಥರದ್ದು ಏನಾದ್ರು ಕಷ್ಟ ಆಯ್ತಾ? ಯಾವೆಲ್ಲ ತಳಿಗಳು ಇದ್ದು ಏನಂತಂದ್ರೆ, ನಾವು ಮೊದಲು ಕುರಿ ಸಾಗಾಣಿಕೆ ಮಾಡ್ಬೇಕಂತಂದ್ರೆ ಸೆಲೆಕ್ಷನ್ ಬ್ರೀಡ್ ಅಂತ ಇರುತ್ತೆ. ನಾವು ಒಳ್ಳೆ ಸೆಲೆಕ್ಷನ್ ಬ್ರೀಡ್ ಮಾಡಿದಾಗ ಅಲ್ಲೇ 80% ಸಕ್ಸಸ್ ಅಲ್ಲಿ ಬಂದ್ಬಿಡ್ತೀವಿ. ಒಂದು ವೇಳೆ ಈಗ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಂಥ ತಳಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು,
ಆಮೇಲೆ ವ್ಯಾಕ್ಸಿನೇಷನ್ ಆಗಿರ್ಬೋದು. ಸೊ ಈ ಹಂತ ಎಲ್ಲಾದರೂ ಒಂದು ಕಡೆ ಫೇಲ್ ಆದಾಗ ನಾವು ಫೇಲ್ಯೂರ್ ಆಗಿಬಿಡ್ತೀವಿ. ಅದಕ್ಕೆ ಎಷ್ಟೋ ಜನ ಇಲ್ಲ ನಾನು ಆಲ್ರೆಡಿ ಸೋತೋದೆ ಅನ್ನೋ ಒಂದು ನಿಟ್ಟಿನಲ್ಲಿ ರೋಷಿ ಹೋಗಿ ಸೊ ನಾ ಈ ಥರ ಲಾಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ನಾವು ಒಳ್ಳೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ ನಾವು ಏನು ಬ್ರೀಡ್ ಸೆಲೆಕ್ಷನ್ ಮಾಡ್ತೀವಿ ಅಲ್ಲೇ ನಾವು ಆಲ್ರೆಡಿ ಸಕ್ಸಸ್ ಆದಂಗೆ. ಇಸ್ರೇಲಿದ ಅವಾಸಿ ಅಂಥೇಳಿ ಚೆನ್ನಾಗಿ ಹಾಲು ಕೊಡುವಂಥ ತಳಿನ, ಆಮೇಲೆ ಪಶ್ಚಿಮ ಬಂಗಾಳದ ಗೆರೋಲ ಅಂತೇಳಿ 2-3 ಮರಿ ಹಾಕುವಂಥ ತಳಿನ, ಜೊತೆಗೆ ಮಹಾರಾಷ್ಟ್ರದ ಅದಕ್ಕೆ ಇದಂತಾರೆ ಮಾಡಿಗಳು ಅಂತಾರೆ. ಸೊ ಆ ತಳಿನ, ಅದಾದ ನಂತರ ಕರ್ನಾಟಕದ ಬನ್ನೂರು, ಈ 5 ತಳಿಗಳನ್ನು ಸೇರಿ ನಾರಿ ಸುವರ್ಣ ಮಾಡಿದ್ದಾರೆ. ಹೀಗಾಗಿ ಅತಿ ಹೆಚ್ಚು ಅಧಿಕ ಲಾಭವನ್ನು ಈ ಒಂದು ತಳಿಯಲ್ಲಿ ನಾವು ತಗೋಬಹುದು. ಓಕೆ. ಸೊ ಈಗ ಬಹಳ ಮಂದಿ ಇರ್ತಾರೆ, ನಾವು ಸೈಕಲ್ ಹೊಡೆದ್ವಿ ಸಾಕು, ಬೇರೆಯವ್ರಿಗೆ ಯಾರಿಗೂ ನಮ್ಮ ಸಕ್ಸಸ್ ಸೀಕ್ರೆಟ್ ಹೇಳ್ಕೊಡ್ಬಾರ್ದು, ಅವ್ರು ಹೆಂಗಾದರೂ ಮಾಡಲಿ ಅಂತ. ಬಟ್ ನೀವು ಹಾಗಲ್ಲ, ನಾನು ಬೆಳಿಬೇಕು, ನನ್ನ ಸುತ್ತಮುತ್ತ ಇರೋರು ಬೆಳಿಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಯಾಕೆ ಅನಿಸ್ತು ಸರ್ ಹೇಳಬೇಕು, ಮಾರ್ಗದರ್ಶನ ನೀಡಬೇಕು ಅಂತ ಯಾಕೆ ಅನಿಸ್ತು ಅಂತ? ಮೇಡಮ್ ಏನಂತಂದರೆ, ನಾನು ಸ್ಟಾರ್ಟಿಂಗ್ ಜರ್ನಿ ನಾನು ಪ್ರಾರಂಭ ಮಾಡಿದಾಗ ನಾರಿ ಸುವರ್ಣ ಚಿಕ್ಕದು ಬರುತ್ತೆ, ಎಷ್ಟೋ ಜನ ನನ್ನ ಗೋಳು ಇಟ್ಕೊಂಡ್ರು. ಸರ್ ಇವಾಗ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಲಾಭನ ನಾವು ನೋಡ್ತೀವಿ. ಸೊ ಎಷ್ಟು ಲಾಭ ಬರುತ್ತೆ, ಈ ಖರ್ಚೆಲ್ಲ ಕಳೆದು ಹೇಗೆ ಅಂತ? ಮೇಡಮ್ ಈಗ ವರ್ಷಕ್ಕೆ ಇಲ್ಲಿವರೆಗೂ ಈ ಒಂದು 2-2.5 ವರ್ಷದಲ್ಲಿ 1.5 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ನಂದು. ಆಮೇಲೆ ನನ್ನ ಎಲ್ಲ ಲಾಭ ಖರ್ಚು ತೆಗೆದು ವರ್ಷಕ್ಕೀಗ 25ರಿಂದ 26 ಲಕ್ಷ. ಈಗ ನನ್ನ ಮ್ಯಾಕ್ಸಿಮಮ್ ಎಲ್ಲ ಖರ್ಚು ತೆಗೆದು ವರ್ಷಕ್ಕೆ ಇಲ್ಲ ಅಂದ್ರೆ 20ರಿಂದ 25 ಲಕ್ಷ 100%. ನನಗೆ ಆಲ್ರೆಡಿ 25 ಲಕ್ಷ 2-2.5 ವರ್ಷದಲ್ಲಿ ಒಂದು 70-75 ಲಕ್ಷ ತೊಗೊಂಡಿದೆ. ಫ್ರೀಡಮ್ ಆ್ಯಪ್ ಮುಖಾಂತರವಾಗಿ ನೀವು ಹೇಗೆ ಅಂದರೆ ತುಂಬ ಬ್ರೀಫಾಗಿ ಹೇಳಿದ್ದೀರಾ, ಅದರಲ್ಲಿ ನೋಡಿ ಕಲಿಯುವಂಥದ್ದು ಹೇಗೆ, ಮತ್ತು ಅದನ್ನ ನೋಡಿ ಫಾಲೋ ಮಾಡಿ ನಾವು ಕೂಡ ನಿಮ್ಮ ಹಾಗೆ ಸಕ್ಸಸ್ ಆಗ್ಬೋದಾ ಅಂತ ಅಂದ್ಕೊಂಡವ್ರಿಗೆ ಏನು ಹೇಳ್ತೀರಾ? ಮೇಡಮ್ ಏನಂತಂದರೆ, ಇಲ್ಲಿವರೆಗೂ ನನ್ನೊಂದು ಅಂಡರಲ್ಲಿ 250 ಫಾರ್ಮ್ ಇದ್ದಾವೆ ಥ್ರೋಟ್ ಕರ್ನಾಟಕ. ಯಾರ ಹತ್ರನೂ ₹1 ನಾನು ಇಲ್ಲಿವರೆಗೂ ಎಕ್ಸೆಪ್ಟ್ ಮಾಡಿಲ್ಲ. ಫ್ರೀಯಾಗಿ ಇಡೀ ಇವತ್ತು ಜಗತ್ತಿನ ಇದರಲ್ಲಿ ನೋಡಿದಾಗ 99% ಇವತ್ತು ಎಲ್ಲರೂ ನಾನ್ ವೆಜ್. ಹೀಗಾಗಿ ಇಡೀ ಜಗತ್ತು ಇವತ್ತು ಅದ್ರ ಮೇಲೆ ನಿಂತಾಗ ನನ್ನ ಒಬ್ಬನ ಜೊತೆ ಕಾಂಪಿಟೇಷನ್ ಅನ್ನೋದಕ್ಕಿಂತ ಇದು ಎಲ್ಲರಿಗೂ ತಲುಪಲಿ. ಕಟ್ಟ ಕಡೆಯ ಕುರಿಗಾರ ಆಗಿರ್ಬೋದು ಅಥವಾ ರೈತ ಆಗಿರ್ಬೋದು, ಇದರಿಂದ ಕಲಿತು ಏನಾದ್ರು ಒಂದು ಸಾಧನೆ ಅಂದರೆ ಆರ್ಥಿಕವಾಗಿ ನಾವೇನಾದ್ರು ಸಬಲ ಆಗ್ತೀವಿ ಅಂತಂದರೆ ಸೊ ಇದನ್ನು ನೋಡ್ಬೋದು. ಜೊತೆಗೆ ನಾನು ಇಲ್ಲಿವರೆಗೂ ಹೇಳಿದ್ನಲ್ಲ, ಫ್ರೀಯಾಗಿ ಒಳ್ಳೆ ಇವತ್ತು 250 ಫಾರ್ಮ್ ಇದ್ದಾವೆ, ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಒಳ್ಳೆ ನಾರಿ ಸುವರ್ಣ ಚೆನ್ನಾಗಿದೆ, ಅದನ್ನು ಮಾಡ್ಬೋದು. ಓಕೆ. ಈಗ ನಿಮ್ಮನ್ನ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು ಅನ್ನೋರಿಗೆ ಫ್ರೀಡಮ್ ಆ್ಯಪ್ ಮುಖಾಂತರವಾಗಿ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ನಿಮ್ಮನ್ನ ಫಾಲೋ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಸರ್? ಏನು ಫ್ರೀಡಮ್ ಆ್ಯಪ್ ಇದೆಯೋ ಆ ಈ ಫ್ರೀಡಮ್ ಆ್ಯಪಿಂದ ನೀವು ನಮ್ಮನ್ನು ಕನೆಕ್ಟ್ ಆಗಲಿಕ್ಕೆ ಒಂದು ಪ್ರೊಮೋ ಅಂತ ಕೋಡ್ ಅಂತ ಇದೆ. ಆ ಪ್ರೊಮೋ ನೇಮ್ ಏನಿದೆ ಮಾರುತಿ 1990 ಅಂತೇಳಿ. ಸೊ ಇದನ್ನು ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡಾಗ ನಿಮಗೆ 3,000 ಸ್ಕಾಲರ್ಶಿಪ್ ಸಿಗುತ್ತೆ. ಅಲ್ಲಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಜೊತೆಗೆ ನಮ್ಮ ಸಂಪೂರ್ಣ ಮಾಹಿತಿಯನ್ನು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇವೆಲ್ಲವನ್ನು ಎಲ್ಲರೂ ಕೂಡ ರೈತರು ಕೂಡ ಅದರ ಮಾಹಿತಿಯನ್ನು ತಗೋಬೋದು. ಇಷ್ಟೊತ್ತು ನಮ್ಮ ಜೊತೆ ಭಾಗಿಯಾಗಿದ್ರಿ, ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಈ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡವರು ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದ್ದವರಿಗೆ ನೀವು ಮಾರುತಿ ಅವರನ್ನು ಫಾಲೋ ಮಾಡ್ಬೋದು. ಅವರು ಫ್ರೀಡಮ್ ಆ್ಯಪ್ ಮುಖಾಂತರವಾಗಿ ನಿಮಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನೀಡ್ತಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, TV ಸ್ಕ್ರೀನ್ ಮೇಲೆ ಅವರ ರೆಫರಲ್ ಕೋಡ್ ಬರ್ತಾ ಇದೆ, ಮಾರುತಿ 1990. ಇದನ್ನು ಅಪ್ಲೈ ಮಾಡೋದ್ರಿಂದ ಮಾಹಿತಿ ಸಿಗೋದ್ರ ಜೊತೆಗೆ 3,000 ಸ್ಕಾಲರ್ಶಿಪ್ ಕೂಡ ನಿಮ್ಮದಾಗಿಸ್ಕೊಳ್ಬೋದು. ಮತ್ತು ಇದೇ ರೀತಿಯಾಗಿ ಬೇರೆ ಬೇರೆ ಕೋರ್ಸ್ನ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆಯೇ ಸಾಧನೆ ಮಾಡಿದವರು ಅದೆಲ್ಲವನ್ನೂ ಕೂಡ ನಿಮಗೆ ಹೇಳ್ತಾರೆ.